ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ. ಧನ್ಯವಾದಗಳು. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹಾಗೂ ಶುಭ ಮುಂಜಾನೆ. ನಾನು ಕನ್ನಡ ರಾಜ್ಯೋತ್ಸವಕ್ಕಿಂತಲೂ ನಿಕ್ಕಿ ಇವತ್ತಿನ ಮುಖ್ಯ ಅತಿಥಿಗಳಾದ ಪ್ರೊಫೆಸರ್ ಫರನಾಜ್ ಮಸ್ಕಿ ಅವರ ಬಗ್ಗೆ ಹೇಳಲಿಕ್ಕೆ ಇಚ್ಛೆಪಡುತ್ತೇನೆ. ಜನರಲಿ ಸಾರಿ ಕನ್ನಡ ಇಂಗ್ಲೀಷ್ ವರ್ಡ್ಸೇ ಬರ್ತಾ ಇದೆ. ಸಾಮಾನ್ಯವಾಗಿ ಮುಸ್ಲಿಂ ಸಮಾಜದಲ್ಲಿ ಅಥವಾ ಒಬ್ಬ ಮುಸ್ಲಿಂ ಹೆಣ್ಣು ಮಗಳು ಕನ್ನಡದಲ್ಲಿ ಬರಹಗಾರ್ತಿಯಾಗಿ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿ ರಾಜ್ಯ ಪುಸ್ತಕ ಪ್ರಾಧಿಕಾರದಿಂದ, ಬಸವ ಸಮಿತಿಯಿಂದ ಹಾಗೆ ಹಲವು ಪ್ರಶಸ್ತಿಗಳನ್ನು ಪಡೆಯುವುದು ಅಂದರೆ ನಿಜಕ್ಕೂ ಒಂದು ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದಷ್ಟೇ ಒಂದು ಅಸಾಮಾನ್ಯವಾಗಿತ್ತು. ಸೊ ನಮ್ಮ ಪ್ರೊಫೆಸರ್ ಮಸ್ಕಿ ಮೇಡಮ್ ಅವರ, ಫರನಾಜ್ ಮಸ್ಕಿ ಮೇಡಮ್ ಅವರ ಬಗ್ಗೆ ಹೇಳಬೇಕು ಅಂದರೆ, ಕಾಲೇಜಿನ ದಿನದಿಂದಲೇ ಅವರು ಇಕನಾಮಿಕ್ಸ್ ಅಥವಾ ಇಂಗ್ಲಿಷ್ ಮೀಡಿಯಮಲ್ಲಿ ಓದಿದ್ರು. ಇಕನಾಮಿಕ್ಸ್ ಅನ್ನು ಬೋಧಿಸ್ತಾ ಇದ್ರು ಕೂಡ ಎಲ್ಲ ಮಕ್ಕಳು ಮೌನವಾಗಿರ್ಬೇಕು. ಓಕೆ, ಅವರು ಕಾಲೇಜಿನ ದಿನದಿಂದಲೇ ಕನ್ನಡ ಪತ್ರಿಕೆಗಳಲ್ಲಿ ಎಲ್ಲ ಅವರ ಕವನಗಳು ಮತ್ತು ಕಥೆಗಳನ್ನು ಮತ್ತು ಲೇಖನಗಳನ್ನು ಬರೀತಾ ಇದ್ರು. ಈಶಾನ್ಯ ವಾರ್ತೆಯಿಂದ ವಾರ್ತಾ ಭಾರತಿವರೆಗೆ. ಅಲ್ಲದೆ ಅವರ ಒಂದು ಪುಸ್ತಕ ಮೌನ ಮನದ ಮಾತುಗಳು ತುಂಬಾ ಅದ್ಭುತವಾದ ಪುಸ್ತಕ. ಒಂದು 44 ಕವನಗಳ ಒಂದು ಸಂಕಲನ. ನಾನು ಪ್ರತಿ ಕವನವನ್ನು ನೋಡಿದ ಅತ್ಯದ್ಭುತವಾಗಿದೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರಾದ ಅಬ್ದುಲ್ ರಹಮಾನ್ ಸರ್ ಅವರು ಬರ್ತಾ ಇದ್ದಾರೆ. ಅವರನ್ನು ಸ್ವಾಗತಿಸ್ತಾ ಇದ್ದೀವಿ. ಅವರ ಒಂದು ಪುಸ್ತಕ ಮೌನ ಮನದ ಮಾತುಗಳು ಕವನವಾದಾಗ ಇದು ಕರ್ನಾಟಕ ಸರ್ಕಾರ ಕನ್ನಡ ಪುಸ್ತಕ ಪ್ರಾಧಿಕಾರದ ವತಿಯಿಂದ ಮುದ್ರಣವಾಗಿದೆ. ಹಾಗೆ ಒಂದು ಪುಸ್ತಕವನ್ನು, ಉರ್ದು ಪುಸ್ತಕವನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಮುನೀರ್ ಜಾನೇಶ್ವರ್ ಅವರು ಬರೆದ ಕರ್ನಾಟಕ ಸೂಫಿಸಂ ಎಂಬ ಪುಸ್ತಕವನ್ನು. ಹಾಗೆ 3ನೇ ಸೆಮಿಸ್ಟರ್ NEP-ಗಾಗಿ ಗಣಿತದ ಅರ್ಥಶಾಸ್ತ್ರ, ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಬಗ್ಗೆಯೂ ಅವರು ಪಬ್ಲಿಷ್ ಮಾಡಿದ್ದಾರೆ. ಹಾಗೆ ರಾಜ್ಯ ಮಟ್ಟದ ಬೆಳಕು ಸಾಹಿತ್ಯ ಸಮ್ಮೇಳನದಲ್ಲಿ ಬೆಳಕು ಶೈಕ್ಷಣಿಕ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರಾಜ್ಯ ಮಟ್ಟದ ಪ್ರಶಸ್ತಿ ದೊರೆತಿದೆ 2021ರಲ್ಲಿ. ಕರುನಾಡು ವಿಭೂಷಣ ಕರುನಾಡು ಸೇವಾ ಟ್ರಸ್ಟ್ ಮಂಡ್ಯದಿಂದ ರಾಜ್ಯ ಮಟ್ಟದ ಪ್ರಶಸ್ತಿ. ಹಾಗೆ NSS ಘಟಕದ ಅಧಿಕಾರಿಯಾಗಿ ಚಿನ್ನದ ಪದಕ ಗೋಲ್ಡ್ ಮೆಡಲಿಸ್ಟ್ ಆಗಿ NSS ಪ್ರೋಗ್ರಾಮ್ ಆಫೀಸರ್ ಆಗಿದ್ರು. ಹಾಗೆ ವಿಶ್ವವಿಖ್ಯಾತ ಮೈಸೂರು ದಸರಾ ಯುವ ಕವಿಗಳ ಕವಿಗೋಷ್ಠಿಯಲ್ಲೂ ಅವರನ್ನು ಸನ್ಮಾನಿಸಲಾಗಿತ್ತು. ಹೀಗೆ ತುಂಬಾ ಸಾಧನೆಯ ಅತ್ಯುನ್ನತ ಎತ್ತರಕ್ಕೆ ಏರಿದ ಒಬ್ಬ ಮುಸ್ಲಿಂ ಮಹಿಳೆ ಪ್ರೊಫೆಸರ್ ಫರನಾಜ್ ಮಸ್ಕಿ ಅವರು ನನಗೆ ಪರಿಚಯವಾದಾಗ, ನಾವು ಈಗ ನಮ್ಮ ಶಾಲೆ ಇದೆ, ನಮ್ಮ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವಕ್ಕೆ ತಾವು ಆಗಮಿಸಬೇಕು ಅಂತ ಕೋರಿಕೊಂಡಾಗ ಅವರು ಸಂತೋಷವಾಗಿ ಒಪ್ಪಿಕೊಂಡರು. ಮತ್ತು ಮೊದಲನೇದಾಗಿ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಸ್ವಾಗತವನ್ನು ಕೋರಿಸ್ತಾ ಇದ್ದಾರೆ. ಹಾಗೆ ಅವರನ್ನು ಅತಿಥಿಗಳ ಭಾಷಣಕ್ಕಾಗಿ ಆಹ್ವಾನಿಸ್ತಾ ಇದ್ದಾರೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ವೇದಿಕೆಯ ಮೇಲೆ ಆಸೀನರಾದಂತಹ ಗಣ್ಯರೇ, ಶಿಕ್ಷಕ ವೃಂದವೇ ಹಾಗೂ ನನ್ನ ಮುದ್ದಿನ ಮಕ್ಕಳೇ, ಇವತ್ತು ಎಷ್ಟನೇ ತಾರೀಕು? ನವೆಂಬರ್ 1. ಓಕೆ, ನವೆಂಬರ್ 1 ನಾವು ಕನ್ನಡದ ರಾಜ್ಯೋತ್ಸವ ಆಗಿ ಆಚರಣೆ ಮಾಡ್ತಾ ಇದ್ದೀವಿ. ಏನೆಂದು ಹೊಗಳಲಿ ನನ್ನ ಕನ್ನಡ ನಾಡ ನುಡಿಯನ್ನು, ವರ್ಣಮಾಲೆಯೇ ಸಾಲದು ಪೋಣಿಸಲು ಪದಪುಂಜಗಳನ್ನು. ಹೌದಲ್ಲವೇ? ನಮ್ಮ ಕರ್ನಾಟಕ, ನಮ್ಮ ಕನ್ನಡ ನಾಡು ನುಡಿ ನಿಜಕ್ಕೂ ಹೆಮ್ಮೆಯುವಂಥದ್ದು. ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸವೇ ಅದ್ಭುತವಾಗಿದೆ. ನಮ್ಮ ಕನ್ನಡ ನಾಡಿನ ಒಂದು ಏಕೀಕರಣದ ಕೂಗು
ನಮ್ಮ ಸ್ವಾತಂತ್ರ್ಯ ಸಂಗ್ರಾಮ ಸ್ವಾತಂತ್ರ್ಯ ಸಿಗುವ ಮುಂಚೆಯೇ ಆರಂಭವಾಗಿತ್ತು. 1905ರಲ್ಲಿ ಕರ್ನಾಟಕದ ಪುರೋಹಿತ ಅಂತ ಪ್ರಸಿದ್ಧರಾದಂತಹ ಆಲೂರು ವೆಂಕಟರಾವ್ರವರು 1905ರಲ್ಲೇ ಕರ್ನಾಟಕ ರಾಜ್ಯದ ಒಂದು ಉಗಮಕ್ಕೆ ಕೂಗನ್ನು ಕೊಡುತ್ತಾರೆ. ತದನಂತರ ಐತಿಹಾಸಿಕವಾಗಿ ನಾವು ನೋಡುತ್ತಾ ಹೋದಂತೆ 1924ರಲ್ಲಿ ನಡೆದಂತಹ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಈ ಸಮಾವೇಶದಲ್ಲಿಯೂ ಸಹ ಕರ್ನಾಟಕ ರಾಜ್ಯದ ಕನ್ನಡ ಭಾಷೆಯ ಮಾತನಾಡುವವರ ಒಂದು ಪ್ರಾಂತ್ಯವನ್ನು ಒಗ್ಗೂಡಿಸುವಂತಹ ಕೂಗು ಎದ್ದು ಕಾಣುತ್ತದೆ. ಆ ಒಂದು ಸಮಾವೇಶದ ಸಂದರ್ಭದಲ್ಲಿ ಹುಯಿಲಗೊಳ ನಾರಾಯಣ ಅವರು ಬರೆದಂತಹ ಉದಯವಾಗಲಿ ನಮ್ಮ ಕನ್ನಡ ಚಲುವ ನಾಡು ಈ ಒಂದು ಹಾಡನ್ನು ಹಾಡುವುದರ ಮೂಲಕ ನಮ್ಮ ಕನ್ನಡಾಭಿಮಾನವನ್ನು ನಾವು ಸೂಚಿಸುತ್ತೇವೆ. ಅದೇ ರೀತಿ ಮೊಹಮ್ಮದ್ ಪೈಗಂಬರ್ ಅವರು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಹೇಳಿದ್ದಾರೆ? ನಾವು ಎಲ್ಲೇ ಇರಿ, ಹೇಗೆ ಇರಿ, ಯಾವ ಜಮೀನ್ ಮೇಲೆ ನಾವು ಜನ್ಮ ತಾಳುತ್ತೇವೋ ಆ ಜಮೀನಿನ ಆಬರುವನ್ನು ನಾವು ಎತ್ತಿ ಹಿಡಿಯಬೇಕು, ಆ ನೆಲದ ಋಣವನ್ನು ತೀರಿಸಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿ ಪ್ರಪಂಚದ ಯಾವ ಮೂಲೆಯಲ್ಲಿ ಯಾವ ಜಾತಿ, ಜನಾಂಗ, ಧರ್ಮ, ಸ್ತರದಲ್ಲಿ ನಾವು ಜನ್ಮ ಪಡೆದರೂ ಸಹ ಆ ನೆಲದ ಋಣ ತೀರಿಸಲಿಕ್ಕೆ, ಆ ನೆಲದ ಮೇಲೆ ಬದುಕುತ್ತಿರುವ ನಾವುಗಳು, ಆ ನೆಲದ ಅನ್ನ ಜಲವನ್ನು ಅನುಭವಿಸುತ್ತಿರುವ ನಾವುಗಳು ಅದರ ಒಂದು ಹಿರಿಮೆ ಗರಿಮೆಯನ್ನು ಎತ್ತಿ ಹಿಡಿಯಬೇಕು. ಅದರಂತೆ ನಮ್ಮ ಭಾರತದಲ್ಲಿ ಬೇರೆಲ್ಲ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ಕರ್ನಾಟಕದ ಐತಿಹಾಸಿಕ ಚರಿತ್ರೆ ಅಪೂರ್ವ ಅಮೋಘವಾದದ್ದು. ನಮ್ಮ ಭಾಷೆಗೆ ಸುಮಾರು 1200 ವರ್ಷಗಳ ಇತಿಹಾಸವಿದೆ. ಅದೇ ರೀತಿ ನಾವು ಆಸ್ ಬೀಯಿಂಗ್ ಎ ಮುಸ್ಲಿಂ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಈ ನೆಲದ ಒಂದು ಅನ್ನ ತಿಂತಾ ಇದ್ದೇವೆ ಅಂದರೆ ಆ ಭಾಷೆಯನ್ನು ಕಲಿಯುವ ಒಂದು ಅತ್ಯಂತ ಅವಶ್ಯಕತೆ ನಮ್ಮಲ್ಲಿದೆ. ನನ್ನಲ್ಲಿ ಕನ್ನಡದ ಅಭಿಮಾನ ಇಷ್ಟೊಂದು ಬೆಳಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅರ್ಥ ಆಗ್ತಿದೆಯಾ? समझ थोड़ा थोड़ा तो आ रहा है ना. ओके, इंसिडेंस बोलती हूँ मेरे लाइफ में क्या गुजरा. एक बार मैं आपकी जैसे छोटी बच्ची थी तो 3rd या 4th स्टैंडर्ड में, उस टाइम पे मैं स्कूल ख़त्म करके मैं घर गई थी. मैं मेरे रूम में जाने के टाइम पे एक न्यूज़पेपर पड़ा हुआ था, उसको खुंदलते मैं आगे चले गई. हमारे अम्मी जान उसको देख के मुझे गुस्सा करे, क्यों वो न्यूज़पेपर खुंदल के आगे जा रहे हैं ना बोल के. मैं ऐसे ही बोली कि वो उर्दू या अरब की नहीं है अम्मी, वो कन्नड़ा का न्यूज़पेपर है. तो अम्मी जान बोले बुला के मुझे, लैंग्वेज जो भी हो, ज़ुबान जो भी हो, जिस ज़ुबान से नॉलेज पाते हैं, जिससे हमें तरक्की मिलती है, वैसे लैंग्वेज को हम क्या करना है, इज्जत देना है. ಪ್ರತಿಯೊಂದು ಭಾಷೆಯು ತನ್ನದೇ ಆದಂತಹ ಒಂದು ಗೌರವವನ್ನು ಹೊಂದಿರುತ್ತೆ. ಭಾಷೆ ಅನ್ನೋದು ಜ್ಞಾನದ ಹೆಮ್ಮರವಾದಂತೆ, ಜ್ಞಾನದ ಹೆಬ್ಬಾಗಿಲಾದಂತೆ. ಅದನ್ನು ನಾವು ಸಲ್ಲಿಸಬೇಕಾದಂತಹ ಗೌರವವನ್ನು ಸಲ್ಲಿಸಲೇಬೇಕು ಅಂತ ಅಂದಿನ ದಿನ ನಮ್ಮಮ್ಮ ಹೇಳಿದಂತಹ ಮಾತು ನನಗೆ ಬಾಲ್ಯಾವಸ್ಥೆಯಲ್ಲಿಯೇ ಕನ್ನಡದ ಮೇಲಿನ ಅಭಿಮಾನಕ್ಕೆ ಕಾರಣವಾಯಿತು. ಅಂದಿನಿಂದ ನಾನು ಉರ್ದು ಅರಬ್ಬಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡುತ್ತಿದ್ದೆ, ಅದೇ ರೀತಿ ನನ್ನ ನೆಲದ ಭಾಷೆ ಕನ್ನಡಕ್ಕೆ ನಾನು ಪ್ರಾಮುಖ್ಯತೆಯನ್ನು ಕೊಡಲಿಕ್ಕೆ ಮುಂದಾದೆ. ಅದರಂತೆ ಬೆಳೆಯುತ್ತಾ ಹೋದಂತೆ ನಾನು ಇನ್ನೂ ಹೆಚ್ಚು ಕನ್ನಡವನ್ನು ಕಲೀಲಿಕ್ಕೆ ಮುಂದಾದೆ. ನಮಗೆ ಪ್ರೊನೌನ್ಸಿಯೇಷನ್ ಪ್ರಾಬ್ಲಮ್, ಉರ್ದು ಅಲ್ಲಿ ನಾವೆಲ್ಲ ಕಮ್ಯುನಿಕೇಟ್ ಮಾಡ್ತಾ ಇದ್ದೀವಿ. ನಮ್ಮ ಸಮುದಾಯ ಯಾಕೆ ಹಿಂದೆ ಉಳಿದಿದೆಯಾ ಅಂತ ಹೇಳಿದರೆ, ನಮ್ಮಲ್ಲಿ ತುಂಬ ಜ್ಞಾನವಿದೆ, हमारे पास बहुत सारा नॉलेज है, टैलेंट है, बट वी आर अनेबल टू एंटर इनटू द मुख्य वाहिनी. हम फ्रंट लाइन में आने के लिए पीछे हो गए. क्यों? हमें इस स्टेट की लैंग्वेज में हम क्या नहीं है, प्रौढ़ पढ़ने साध्य आगिಲ್ಲ. ओके, हमको नॉलेज नहीं है, इसीलिए हमारे पास कितना भी नॉलेज हो, हम ये सोसाइटी में अपने आप को समझना है. सोसाइटी को तो हम क्या करना है, ये लैंग्वेज में कम्युनिकेट करना है. आजकल अल्हम्दुलिल्लाह आई अप्रिशिएट अ पीपल हु इज डेवलपिंग एजुकेशनल इंस्टीट्यूशंस इन आवर स्टेट एज बीइंग अ मुस्लिम पीपल फॉर मूविंग स्टूडेंट्स. बट क्या हो रहा है, हम अब देखो, जब हम मस्की में रह के पढ़े थे उस टाइम पे सारी कम्युनिटी के बच्चे हमारे साथ पढ़ते थे, इसीलिए हम लोगों को ये लैंग्वेज सीखने की उतनी प्रॉब्लम नहीं हुई. अब हम एक ही कम्युनिटी के स्कूल्स में पढ़ते हैं, उससे क्या प्रॉब्लम होती है, हम कम्युनिकेट करते हैं हमारी मदर टंग में. ओके, इस वजह से क्या हो रहा है, हमें दूसरे लैंग्वेजेस में हम जितना इंग्लिश को इम्पोर्टेंस दे रहे हैं उतना ये स्टेट लैंग्वेज को इम्पोर्टेंस नहीं दे रहे.
ओके, एज बीइंग अ मुस्लिम मैं जब भी कन्नड़ा में बात करती हूँ तो सब लोग मुझे पलट के देखते हैं. If I speak in English, if I speak in Urdu, no one turn towards me. If I speak in Kannada, everyone turns towards me. ಯಾಕೆಂದರೆ ಈ ನೆಲದ ಭಾಷೆ ನಾವು ಸ್ಪಷ್ಟವಾಗಿ ಮಾತಾಡೋದು ಕಲಿಯುವುದು ನಮ್ಮ ಧರ್ಮದಲ್ಲಿ ಹೇಳಿಕೊಟ್ಟಿದ್ದಾರೆ. ನಮ್ಮ ನೆಲದ ಋಣವನ್ನು ತೀರಿಸಲಿಕ್ಕೆ ನಾವು ಇದನ್ನ ಕಲಿಯಲೇಬೇಕು. ಆದ್ದರಿಂದ ತಂದೆ ತಾಯಿಯಿಂದ ಹಿಡಿದು ಕುಟುಂಬದಿಂದ ಹಿಡಿದು ಶಾಲೆಗಳಲ್ಲಿ ಶಿಕ್ಷಕರ ಒಂದು ಅತ್ಯಂತ ಜರೂರು ಜವಾಬ್ದಾರಿ ಕನ್ನಡವನ್ನು ಕಲಿಸುವುದಾಗಿದೆ. ನಾವೆಷ್ಟೇ ಪ್ರೌಢಾವಸ್ಥೆಯನ್ನು ಪಡೆದುಕೊಂಡು ಎಷ್ಟೇ ಜ್ಞಾನಾರ್ಜನೆ ಮಾಡಿಕೊಂಡರೂ ನಾವು ಸಮಾಜದ ಏಳಿಗೆಗಾಗಿ ಎಲ್ಲರೊಂದಿಗೆ ಬೆರಿಬೇಕು. ಆದರೆ ನಾವೇನು ಮಾಡಬೇಕು, ನಮ್ಮ ಭಾಷೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಕಲಿಯಲೇಬೇಕು. ಅದೇ ರೀತಿ ನಮ್ಮ ಕನ್ನಡ ನಾಡುನುಡಿಯ ಬಗ್ಗೆ ಇನ್ನೂ ಹೇಳಬೇಕೆಂದರೆ ನಮ್ಮ ಕನ್ನಡ ನಾಡುವ ಹಿರಿಮೆ ಗರಿಮೆ ಅತ್ಯಂತ ಅಮೋಘವಾದದ್ದು. ಪಂಪ, ರನ್ನ, ಜನಪದ ಒಂದು ಸಾಹಿತ್ಯಿಕ ಕೊಡುಗೆಗಳಿಂದಾಗಿ, ಸರಳ ಭಾಷೆಯಲ್ಲಿ ಬರೆದಂತಹ ವಚನ ಸಾಹಿತ್ಯದಿಂದಾಗಿ, ತದನಂತರ ದಿನಗಳಲ್ಲಿ 20ನೇ ಶತಮಾನದಲ್ಲಿ BM ಶ್ರೀಕಂಠಯ್ಯನವರಿರಬಹುದು, ಅವರ ಮಾರ್ಗದರ್ಶನದಲ್ಲಿ ಮಾಸ್ತಿ ವೆಂಕಟರಮಣ ಅವರಿರಬಹುದು, ತದನಂತರ ದಿನಗಳಲ್ಲಿ ಕಾರಂತರು, ಕುವೆಂಪರು ಇವರೆಲ್ಲರೂ ಕೊಟ್ಟಂತಹ ಕೊಡುಗೆಯಿಂದಾಗಿ ಕನ್ನಡ ಸಾಹಿತ್ಯ ಕ್ಷೇತ್ರ ಬೆಳವಣಿಗೆ ಹೊಂದಿದೆ. ಇಡೀ ವಿಶ್ವದಲ್ಲಿ ಅತ್ಯಂತ ಪುರಾತನ, ಅತ್ಯಂತ ಹಿರಿಮೆ ಗರಿಮೆಯ ಐತಿಹಾಸಿಕ ಹಿನ್ನೆಲೆ ಹೊಂದಂತಹ ಭಾಷೆಗಳಲ್ಲಿ ನಮ್ಮ ಕನ್ನಡವು ಒಂದು. ಅದರಂತೆ ನೀವು ತುಂಬ ಚಿಕ್ಕ ಮಕ್ಕಳು, ನಾನೇನು ಹೇಳ್ತಾ ಇದ್ದೀನಿ ಅಂತ ನಿಮಗೆ ಅರ್ಥ ಆಗ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ, बट स्टिल ओके, नवंबर 1 क्यों हम सेलिब्रेट कर रहे हैं? क्यों बोलो? वेरी गुड. फर्स्ट 1956 में मैसूर राज्य, ओके, मैसूर राज्य को क्या करते हैं, एकीकरण फॉर्मेशन करते हैं. उस टाइम पे इडी ಭಾರತದಲ್ಲಿ ವಿವಿಧ ಪ್ರದೇಶದಲ್ಲಿ ಹೈದರಾಬಾದ್, ಮುಂಬೈ, ಮದ್ರಾಸ್ ವಿವಿಧ ಪ್ರದೇಶಗಳಲ್ಲಿ ಹೇಳಿದ್ರೆ ಕನ್ನಡ ಮಾತನಾಡುವ ಜನರ ಪ್ರದೇಶ ಇತ್ತು. ಅದನ್ನೆಲ್ಲ ಒಗ್ಗೂಡಿಸಿ ನಾವೇನು ಮಾಡಿದ್ವಿ, ಏಕೀಕರಣಗೊಳಿಸಿದ್ವಿ. ಯಾವಾಗ 1956ರಲ್ಲಿ ನವೆಂಬರ್ 1, ಓಕೆ, ಕನ್ನಡ ರಾಜ್ಯ ಉಗಮವಾಗಿತ್ತು. ಓಕೆ, ಆ ದಿನ. ಅದ ನಂತರ ಅದನ್ನ ಮೈಸೂರು ಅಂತ ಫಸ್ಟು ನಾಮಕರಣ ಮಾಡಲಾಗಿತ್ತು. ಆ ಮೈಸೂರು ನಾಮಕರಣವನ್ನು ಪುನರ್ನಾಮಕರಣ ಮಾಡಿದ್ದು 1973 1973 ಅಂದಿನಿಂದ ನಾವು ಕರ್ನಾಟಕ ಎಂಬ ಹೆಸರನ್ನು ಕಾಣ್ತಾ ಇದ್ದೀವಿ. ಕರ್ನಾಟಕ ಅಂತ ಹೆಸರಿದೆ ಅಲ್ವಾ, ಏನು ಅರ್ಥ ಅದರದ್ದು? ಕನ್ನಡವನ್ನು ಮಾತನಾಡುವ ನಾಡು, ಕರುನಾಡು, ಕಪ್ಪು ಮಣ್ಣಿನ ನಾಡು ಅಂತ ಅರ್ಥ ಬರುತ್ತೆ. ನಮ್ಮ ರಾಜ್ಯದಲ್ಲಿ ನಾವು ನೋಡಿದರೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಪ್ಪು ನಾಡಿನ ಒಂದು ಪ್ರದೇಶವನ್ನು ನಾವು ಕಾಣ್ತೇವೆ. ಆದ್ದರಿಂದ ನಮ್ಮ ಸಮುದಾಯದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ನಾವು ಈ ಭಾಷೆಗೆ ಎಷ್ಟು ನಾವು ಪ್ರಾಮುಖ್ಯತೆ ಕೊಡ್ತೀವಿ ಅಷ್ಟು ನಾವೇನಾಗಲಿಕ್ಕೆ ಸಾಧ್ಯ, ಏಳಿಗೆಯನ್ನು ಪಡೆಯಲಿಕ್ಕೆ ಸಾಧ್ಯ, ಮುಖ್ಯವಾಹಿನಿಗೆ ಮುಂದೆ ಹೋಗಲಿಕ್ಕೆ ಸಾಧ್ಯ. ಅದೇ ರೀತಿ ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನಾನು. ನನ್ನ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ, ತುಂಬ ಚೆನ್ನಾಗಿ ನಾಲೆಜ್ ಇಟ್ಕೊಂಡಿದ್ದಾರೆ. ಬಟ್ ಅವರು ಕೇಂದ್ರೀಯ ವಿದ್ಯಾಲಯ ಆಮೇಲೆ ಇಂಗ್ಲೀಷ್ ಮೀಡಿಯಂ ಓದಿದ್ದಾರೆ. ಅವರಿಗೆ ಜನರಲ್ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಪಾಸ್ ಆಗುವಂತಹ ಏಬಿಲಿಟಿಯ ಕನ್ನಡ ಸಹ ಬರಲ್ಲ. ಅವರಲ್ಲಿ ತುಂಬ ನಾಲೆಜ್ ಇದೆ, ಬಟ್ ಸ್ಟಿಲ್ ದೇ ಆರ್ ಇನ್ ಹೋಮ್ ಬಿಕಾಸ್ ದೇ ಕಾಂಟ್ ಕ್ಲಿಯರ್ ಎನಿ ಕನ್ನಡ ಲ್ಯಾಂಗ್ವೇಜ್ ಪೇಪರ್. ಎಲ್ಲ ರೀತಿಯ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕನ್ನಡ ಕಡ್ಡಾಯ ಪತ್ರಿಕೆ ಇರುತ್ತೆ. ಓಕೆ, ಅದೇ ರೀತಿ ಇನ್ನೂ ಕೆಲವು ನನ್ನ ಮುಸ್ಲಿಂ ಫ್ರೆಂಡ್ಸ್ ಇದ್ದಾರೆ. ಅವರೇನು ಅವ್ರದ್ದು ಪ್ರಾಬ್ಲಮ್ ಅಂತ ಹೇಳಿದರೆ, ಕಷ್ಟಪಟ್ಟು ಏನು ಕಮ್ಯುನಿಕೇಟಿವ್ ಕನ್ನಡ, ಫಂಕ್ಷನಲ್ ಕನ್ನಡವನ್ನು ಕಲ್ತಿದ್ದಾರೆ. ಅವರು ಕಡ್ಡಾಯ ಪತ್ರಿಕೆಯನ್ನು ಓದ್ಕೊಂಡು ಪಾಸಾಗಿ ಗೌರ್ಮೆಂಟ್ ಜಾಬಲ್ಲಿದ್ದಾರೆ. ಆದರೆ ಸರ್ಕಾರದ ಆಡಳಿತ ನಡೆಯುವುದು ಎಲ್ಲ ಕನ್ನಡ ಭಾಷೆಯಲ್ಲಿ. ಉತ್ಕೃಷ್ಟ ಕನ್ನಡ ಭಾಷೆ ಬರೆದೇ ನಾವು ಪತ್ರಿಕೆಗಳನ್ನು ಪ್ರಕಟಿಸುವುದು. ಅವರಿಗೆ ಆ ಒಂದು ಉತ್ಕೃಷ್ಟ ಕನ್ನಡ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಅವ್ರು ನನಗೆ ಯಾವುದೇ ರೀತಿಯ ಗೌರ್ಮೆಂಟು ಆರ್ಡರ್ಸ್ಗಳು ಬಂದರೆ, ಆದೇಶಗಳು ಬಂದರೆ ಮೆಸೇಜ್ ಮಾಡಿ ಕೇಳ್ತಾರೆ, ಮೇಡಮ್ ಇದ್ರದ್ದು ಅರ್ಥ ಏನು ಅಂತ. ನಾವು ದೊಡ್ಡ ಆಫೀಸರ್ ಆಗಿ ಒಂದು ಭಾಷೆ ನಮಗೆ ಗೊತ್ತಾಗಿಲ್ಲ ಅಂತ ಹೇಳಿದರೆ ನಾವು ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡಬೇಕಾಗುತ್ತೆ. ನಮ್ಮಲ್ಲಿ ಎಷ್ಟೇ ಅಧಿಕಾರ ಇದ್ದರೆ ಭಾಷೆಯ ಅರಿವು ಇಲ್ಲ ಅಂದರೆ ಅದು ವೇಸ್ಟ್ ಆಗಿಬಿಡುತ್ತೆ. ಆದ್ದರಿಂದ ಆಮೇಲೆ ಮತ್ತೆ ನಾವು ನಮ್ಮ ಹಕ್ಕುಗಳಿಗಾಗಿ ಹೋರಾಡಬೇಕು. ಆ್ಯಸ್ ಬೀಯಿಂಗ್ ಅ ಮೈನಾರಿಟಿ ಕಮಿಟಿ ನಾವು ಭಾರತದಲ್ಲಿದ್ದು, ಕರ್ನಾಟಕದಲ್ಲಿದ್ದು ನಮ್ಮ ಹಕ್ಕುಗಳಿಗಾಗಿ, ನಮ್ಮ ಏಳಿಗೆಗಾಗಿ ನಾವು ಹೋರಾಡಬೇಕು ಅಂತ ಹೇಳಿದರೆ ಅಟ್ಲೀಸ್ಟ್ ನಮಗೆ ಈ ನಾಲ್ಕನ ಭಾಷೆ ಆದರೂ ಬರಬೇಕಾ? ಹೌದಲ್ವಾ? ನಾವು ಬ್ಯಾಂಕಲ್ಲಿ ಹೋಗಬಹುದು, ಯಾವುದೇ ಸರ್ಕಾರಿ ಕಚೇರಿಗೆ ಹೋಗಬಹುದು, ಅಲ್ಲೆಲ್ಲ ನಾವು ಉರ್ದುವಲ್ಲಿ ಮಾತಾಡಿದರೆ ಅವ್ರು ನಮಗೆ ಏನು ಮಾಡಲ್ಲ, ಸಹಕಾರ ನೀಡಲ್ಲ. ಹೌದಲ್ವಾ? ಅದೇ ನಾವು ಕನ್ನಡದಲ್ಲಿ ಮಾತಾಡಿದರೆ ಅವ್ರು ನಮಗೆ ತುಂಬ ಸಹಕಾರ ನೀಡ್ತಾರೆ. ನೆನ್ಪಿಟ್ಕೊಂಡಿರಿ, ಬೇರೆ ಭಾಷಿಗರು, ಬೇರೆ ಜನಾಂಗದವರು ಮಾಡುವಂತಹ ಕನ್ನಡ ಮಾತುಗಳಿಗಿಂತ ನಾವಾಡುವ ಕನ್ನಡ ಮಾತು ಜನರಿಗೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಇಡೀ ವಿಶ್ವದಲ್ಲಿ
ನಮ್ಮ ಮುಸಲ್ಮಾನ್ ಸಮುದಾಯದವರು ಯಾವ ಯಾವ ಪ್ರದೇಶದಲ್ಲಿದ್ದೀವಿ, ಯಾವ ಯಾವ ಸಂಸ್ಕೃತಿಯನ್ನು ಆಚರಿಸ್ತಾ ಇದ್ದೀವಿ ಅಲ್ಲಿ ಲೀನರಾಗಿಬಿಟ್ಟಿದ್ದಾರೆ. ನಮ್ಮ ಸ್ವಂತಿಕೆಯನ್ನು ಬಿಟ್ಟು ನಾವು ಸಾಮುದಾಯಿಕವಾಗಿ ಆ ನೆಲದ ಆ ಜಲದ ಒಂದು ಏಳಿಗೆಯಲ್ಲಿ ನಮ್ಮನ್ನು ನಾವು ಲೀನಗೊಳಿಸಿಕೊಂಡಿದ್ದೇವೆ. ಆದ್ದರಿಂದ ನಾವು ಕನ್ನಡಿಗರಾದ ನಾವು ನಮಗೆ ಕನ್ನಡ ನಾಡಲ್ಲಿ ಹುಟ್ಟಿದಂತಹ ಹೆಮ್ಮೆ ನಮಗಿರಬೇಕು. ಆದ್ದರಿಂದ ನಾವು ಕನ್ನಡ ಕಲಿಕೆಗೆ ಹೆಚ್ಚು ಪ್ರೋತ್ಸಾಹವನ್ನು ನೀಡಬೇಕು. ನಾವಾಡುವ ಮಾತು ಎಲ್ಲವೂ ಕನ್ನಡವಾಗಿರಲಿ. ನಮ್ಮ ಕಿವಿಗೆ ಬೀಳುವ ಪ್ರತಿ ಶಬ್ದವೂ ಕನ್ನಡವಾಗಿರಲಿ. ನಮ್ಮ ಅಕ್ಷಿ ಪಟಲದಲ್ಲಿ ಕಂಡುಬರುವ ಎಲ್ಲ ನೋಟಗಳು ಕನ್ನಡವಾಗಿರಲಿ. ನಮ್ಮ ಉಸಿರು ಕನ್ನಡ, ನಮ್ಮ ಜೀವವೂ ಕನ್ನಡ. ಕನ್ನಡಕ್ಕಾಗಿ ನಾವು ಪಣತೊಡೋಣ. ಕನ್ನಡ ಭಾಷೆ, ಕನ್ನಡ ನಾಡು ನುಡಿಯ ಏಳಿಗೆಗಾಗಿ ನಾವೆಲ್ಲರೂ ಒಟ್ಟಿಗೆ ದುಡಿಯೋಣ ಅಂತ ಹೇಳುತ್ತಾ, ನಿಮ್ಮನ್ನು ಕನ್ನಡ ಕಲಿಕೆಗೆ, ನಿಮ್ಮಲ್ಲಿ ಕನ್ನಡ ಕಲಿಯುವ ಅಭಿಮಾನ ಬರುವ ರೀತಿಯಲ್ಲಿ ನೀವು ನಿಮ್ಮ ಮಕ್ಕಳಿಗೆ ತರಗತಿಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಪ್ರೋತ್ಸಾಹ ನೀಡಬೇಕಂತ ನಾನು ಹೇಳ್ತಾ ಇದ್ದೇನೆ. ಒಂದು ಕವನ ಹೇಳ್ತೇನೆ. ಕಂಡ ಕ್ಷಣಗಳಲ್ಲೂ ಕನ್ನಡ ನುಡಿ ಕೇಳಿ ಬರಲಿ. ಕನಸುಗಳು ಕರಗುವ ಮುನ್ನ ಕನ್ನಡದ ಕಹಳೆ ಕಂಗೊಳಿಸಲಿ. ಪಂಪ ರನ್ನ ಜನ್ನ ಜಗಕ್ಕೆ ನೀರೆರೆದಾಗ, ಕನ್ನಡ ಕುಸುಮ ಸಂಕಲೆ ಮೀರಿದಾಗ ಕಣ್ಸೆಳೆಯಿತು ಕನ್ನಡ ನಾಡನುಡಿ. ಕಪ್ಪು ಕೆಂಪುಗಳ ಕಂದಕದಲ್ಲಿ ಕುಲದ ತರತಮ ಜಯಿಸಿದಾಗ ಕನಕ ಕನ್ನಡ ನೆಲದಲ್ಲಿ ಮಿಡಿಯಿತು ಆನಂದನಾದ. ನಾಲ್ಕು ತಂತಿ ಬಾರಿಸುತ್ತ ಬಂದಾಗ ಬೇಂದ್ರೆ, ನಾಲ್ಕು ತಂತಿ ಬಾರಿಸುತ್ತ ಬಂದಾಗ ಬೇಂದ್ರೆ, ಬೆಳೆಯಿತು ಪದಗಳ ಜ್ವಾಲೆ. ಕನ್ನಡ ನಾಡಾಯಿತು ನಲಿವಿನ ನೆಲೆ. ಕನ್ನಡಿಗ ವಿಶ್ವಮಾನವನಾದಾಗ ಕನ್ನಡಾಂಬೆಯ ಕಣ್ಗಳಿಗೆ ಎಲ್ಲಿಲ್ಲದ ತಂಪು ನೀಡಿಹನು ಕುವೆಂಪು. ಆತ್ಮ ಹಾರಾಡುವ ಮುನ್ನ ಕಲ್ಪವೃಕ್ಷ ವಲಯಿಸಲಿ. ಆತ್ಮ ಹಾರಾಡುವ ಮುನ್ನ ಕಲ್ಪವೃಕ್ಷ ವಲಯಿಸಲಿ. ಕನ್ನಡ ನಾಡ ಉತ್ಸವದಲ್ಲಿ ಜಗದ ಮೈ ಮನಗಳೆಲ್ಲ ಸಂಭ್ರಮಿಸಲಿ. ಜಗದ ಮೈ ಮನಗಳೆಲ್ಲ ಸಂಭ್ರಮಿಸಲಿ. ಧನ್ಯವಾದಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಅರ್ಫಾಲ್ ಉನ್ನಾಸ್. ನನ್ನ ಹೆಸರು ಮೆಹರೂನ್. ನನ್ನ ಹೆಸರು ಝೋಯಾ ಬಾನು. ನನ್ನ ಹೆಸರು ಬನಕ್ಷಾ. ನನ್ನ ಹೆಸರು ತಜೈನ್ ಫಾತಿಮಾ. ಕನ್ನಡ ನಾಡು ನೋಡಿದು ನಮ್ಮಯ ಕನ್ನಡ ನಾಡು. ಅಂದದ ಚಂದದ ಗಂಧದ ಗೂಡು. ಒಲವು ಬಲವು ಉಕ್ಕುವ ನಾಡು. ಗೆಲಿವು ನೆಲಿವು ಚಿಮ್ಮುವ ನಾಡು. ಥರ ಥರ ಹೊಳೆಯುವ ಗಣಿಗಳ ನಾಡು. ಜುಳು ಜುಳು ಹೊಳೆಯುವ ತೊರೆಗಳ ನಾಡು. ಮುಗಿಲಲು ಮುಟ್ಟುವ ಗೆರಿಗಳ ನಾಡು. ಹಚ್ಚನ ಹಸಿರಿನ ಬಳಗಳ ಬೀಡು. ತ್ಯಾಗದ ಭೋಗದ ವೀರರ ನಾಡು. ರಸಿಕರ ಕೃಷಿಕರ ಶ್ರಮಿಕರ ನಾಡು. ಸುಂದರ ಹರೆಯ ಬಣ್ಣಿನ ಬೀಡು. ಸುಂದರ ಹವೆಯ ಬಂಧುರ ಬೀಡು. ಜಜಾಕಲ್ಲಾಹು ಖೈರ. ಕಲಿತವರಿಗೆ ಬಸವಣ್ಣನವರ ವಚನಗಳು. ಲೋಕದೊಡಂಕ ನೀವೇಕೆ ತಿದ್ದುವಿರಿ. ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ. ನಿಮ್ಮ ನಿಮ್ಮ ಮನದ ಸಂತೈಸಿಕೊಳ್ಳಿ. ನೆರಮನೆಯ ದುಃಖಕ್ಕ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ಭಕ್ತಿಯ ಪೃಥ್ವಿಯ ಮೇಲೆ ಗುರು ಎಂಬ ಬೀಜವಂಕುರಿಸಿ ಲಿಂಗವೆಂಬ ಎಲೆಯಾಯಿತು. ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು. ಆಚಾರವೆಂಬ ಕಾಯಾಯಿತು. ಕೂಡಿಕೊಂಬ ನಮ್ಮ ಕೂದಲ ಸಂಗಮ ದೇವ. ಧನ್ಯವಾದಗಳು. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕರ್ನಾಟಕವು ಆನೆಗಳು ಇರುವ ಪ್ರದೇಶ. ಆನೆಗೆ ಇನ್ನೊಂದು ಹೆಸರು ಕರುನಾಡು ಕರ್ನಾಟಕವಾಗಿದೆ. ಕರುನಾಡು ಎಂದು ಮೊದಲು ಕರೆಯುತ್ತಿದ್ದರು. ಅನಂತರ ಅದು ಕರ್ನಾಟಕವೆಂದು ಹೆಸರಾಯಿತು. ಕರ್ನಾಟಕದಲ್ಲಿ ಅನೇಕ ಆನೆಗಳಿವೆ. ನಮ್ಮ ನಾಡ ಹಬ್ಬವಾದ ಮೈಸೂರು ದಸರಾದಲ್ಲಿಯೂ ಸಹ ಆನೆಗಳನ್ನು ಬಳಸುತ್ತೇವೆ. ಕರ್ನಾಟಕಕ್ಕೆ ಕರ್ನಾಟಕ ಅಂತ ಹೆಸರು ತಂದುಕೊಟ್ಟವರು ಅಂದರೆ ಮೊದಲು ಕರ್ನಾಟಕ ಅಂತ ಹೆಸರು ಇಂದಿನ ಇತಿಹಾಸವನ್ನು ಮೈಸೂರು ರಾಜ್ಯದ ನವೆಂಬರ್ 1ರಂದು ಕರ್ನಾಟಕ ಅಂತ ಬದಲಾಯಿಸಿದರು. ಕರ್ನಾಟಕ ಎಂಬ ಹೆಸರು ಕದಂಬ ರಾಜಮನೆ ತನ್ನದಿಂದ ಬಂದಿದೆ.
1956ರಲ್ಲಿ ಕನ್ನಡ ನಾಡು ಏಕೀಕೃತಗೊಂಡಿದ ನಂತರ ಅದರ ಮೂಲ ಹೆಸರು ಮೈಸೂರು ರಾಜ್ಯವೊಂದು ಇತ್ತು. ಇಲ್ಲಿನ ಚಾಂತ್ರಿಕ ಮತ್ತು ಸಾಂಸ್ಕೃತಿಕ ಪರಂಪರೆಗಳ ವೈವಿಧ್ಯತೆಯನ್ನು ಗುರುತಿಸಿ ಬದಲಿ ನಾಮಕರಣ ಮಾಡುವ ಬಗ್ಗೆ ಹಲವು ಗಂಭೀರ ಚರ್ಚೆಗಳಾಗಿರುವುದು ಕಂಡುಬರುತ್ತದೆ. ಶ್ರೀ ಎಸ್ ನಿಜಲಿಂಗಪ್ಪನವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಮರು ಹೆಸರನ್ನಿಡುವ ಸಮಸ್ಯೆಯು ಆರಂಭಗೊಂಡಿತ್ತು. ನಂತರ ಶ್ರೀ ವೀರೇಂದ್ರ ಪಾಟೀಲರು ಇದನ್ನು ಮುಂದುವರಿಸಿದರು. ಕೊನೆಯಲ್ಲಿ ಶ್ರೀ ದೇವರಾಜ ಅರಸರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ನವೆಂಬರ್ 1, 1973 ಕರ್ನಾಟಕವೆಂಬ ಹೆಸರು ಅಸ್ತಿತ್ವಕ್ಕೆ ಬಂತು. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಕನ್ನಡ ಕನ್ನಡ ಕನ್ನಡ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಬಹುದಿನಗಳಿಂದ ಮೈಮರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು, ಅಲ್ಲಲ್ಲಿ ಕರುಣಾ ಚಾಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ, ಕನ್ನಡದ ಕಳೆಯ ಕೆಚ್ಚೇವು. ಮರೆತೇವು ಮರವ, ತೆರೆದೇವು ಮನವ, ಮೆರೆದೇವು ಬಲವ, ಹೆಣ್ಣಿನವ. ಇದಕ್ಕೆ ಇತರ ಕನ್ನಡ ಅಧ್ಯಾಪಕರಾದ ಆರಿಫಾ ಮೇಡಮ್ ಅವರಿದ್ದಾರೆ, ಹಾಗೆ ಮುಸ್ಕಾನ್ ಮೇಡಮ್ ಅವರಿದ್ದಾರೆ, ಹಾಗೆ ಇನ್ನೂ ಕೆಲವರು ಕನ್ನಡ ಬೋಧಿಸುವವರು ಇದ್ದಾರೆ. ತಮ್ಮೆಲ್ಲರ ಆಗಮನವನ್ನು ಇರುವಿಕೆಯನ್ನು ಅದೇ ತರ ರಾಜೇಶ್ವರ್ ಅವರು ಕನ್ನಡ ಅಧ್ಯಾಪಕರಾಗಿ ಬಂದಿದ್ದಾರೆ. ಸೊ ನಮ್ಮ ಎಲ್ಲ ಕನ್ನಡ ಅಧ್ಯಾಪಕರು ಮತ್ತು ನಮ್ಮ ಪ್ರಾಂಶುಪಾಲ ಮೇಡಮ್ ಅವರನ್ನು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ವಿನಂತಿ ಮಾಡ್ತಾ ಇದ್ದೇನೆ ಅಂದ್ರೆ ಇವತ್ತಿನ ಮುಖ್ಯ ಅತಿಥಿಗಳಾದ ರಾಜ್ಯ ಮಟ್ಟದ ಒಬ್ಬ ಕವಿಗಳು, ಯುವ ಲೇಖಕರಾದ ಫರಾನಾಸ್ ಮಸ್ಕಿ ಅವರಿಗೆ ಸನ್ಮಾನವನ್ನು ಮಾಡಬೇಕಾಗಿ ಕೋರಿಕೊಳ್ಳುತ್ತೇವೆ. Let's all stand up for that and give a big round of applause. ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ಬಗ್ಗೆ. कैमरा दिख रहा है, कैमरा है बेंगलोर पिक्चर करत ಸನ್ಮಾನ ದೊಡ್ಡದಲ್ಲ, ಸನ್ಮಾರ್ಗದಲ್ಲಿ ನಡೆಯುವಂತಹ ನಡೆ ನುಡಿ ಆಚಾರ ವಿಚಾರ ದೊಡ್ಡದು ಎನ್ನುವಂತಹ ಮಾತುಗಳನ್ನ ಮನನಾಳದಲ್ಲಿ ಸ್ಮರಿಸುತ್ತಾ ಸಾಧನೆಯ ಕಿರೀಟವನ್ನ ಇಲ್ಲಿಂದ ಗರಿಮೆಗಳ ಮೂಲಕ ಉತ್ತಮದ ಶಿಖರಕ್ಕೆ ಏರಿಸಿರುವಂತಹ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಂಡಂತಹ ಎಲ್ಲ ಶಿಕ್ಷಕರಿಗೂ ಸಹ ಧನ್ಯವಾದಗಳು. ಈಗ ಕವನವನ್ನು ಹೇಳಲಿದ್ದಾರೆ. ನನ್ನ ಹೆಸರು ಮೊಹಮ್ಮದ್ ಅರ್ಹಂ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಜಯ ಕರ್ನಾಟಕ. ಮಾತೆ ಮುತ್ತು, ಮಾತೆ ಮೃತ್ಯುಂಜತೆ ಎನ್ನುವಂತಹ ನುಡಿನ ಮರಗಳನ್ನು ಮತ್ತೊಮ್ಮೆ ಸ್ಮರಿಸುತ್ತಾ ಈಗ ಕೊನೆಯ ಕಾರ್ಯಕ್ರಮ ವಂದನಾರ್ಪಣೆ ಶೇಬ್ 9th ಬಿ ವಿಭಾಗದಿಂದ. ರಾಜ್ಯೋತ್ಸವದ ಉದ್ಘಾಟನಾ ಸಮಾರಂಭಕ್ಕೆ ಕಾರ್ಯದರ್ಶಿಗಳಾದ ಹಾಜಿ ಮಿರ್ಜಾ ಅಸ್ಲಂ ಪಾಷಾ ಸರ್ ರವರಿಗೆ ಮತ್ತು ಅಧ್ಯಕ್ಷರಾದ
ಅಬ್ದುಲ್ ರಹಮಾನ್ ಸರ್ ಅವರಿಗೆ ನಮ್ಮೆಲ್ಲರಿಂದ ವಂದನೆಗಳನ್ನು ಕೋರುತ್ತೇನೆ. ಹಾಗೂ ನಮ್ಮ ಶಾಲೆಯ ನಮ್ಮೆಲ್ಲರಿಂದ ನೆಚ್ಚಿನ ಪ್ರಾಂಶುಪಾಲರಾದ ಹಾಜಿರಾ ಬಾನುರವರಿಗೆ ನಮ್ಮೆಲ್ಲರಿಂದ ವಂದನೆಗಳನ್ನು ಕೋರುತ್ತೇನೆ. ಹಾಗೂ ಮುಖ್ಯ ಅತಿಥಿಗಳಾಗಿರುವ ಕರ್ನಾಟಕ ರಾಜ್ಯ ಪ್ರಶಸ್ತಿ ವಿಜೇತರು, ಯುವ ಲೇಖಕಿ, ಪ್ರಾಧ್ಯಾಪಕರು ಹಾಗೂ ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಫರ್ಹಾನಾಜ್ ಮಸ್ಕಿ ಅವರಿಗೆ ನಮ್ಮೆಲ್ಲರಿಂದ ವಂದನೆಗಳನ್ನು ಕೋರುತ್ತೇನೆ. ವಂದನಾರ್ಪಣೆಗೆ ಕೋರಿದಂತಹ ಶ್ರೀಯಬ್ರವರಿಗೆ ಇಲ್ಲ, ಅದು ನನ್ನ ಹತ್ತಿರ ಬರುವುದಿಲ್ಲ. ಸಾವೆಂಬುದಕ್ಕೆ ನಾನು ಭಯ ಪಡುವುದಿಲ್ಲ, ಅದು ನನ್ನ ಹತ್ತಿರ ಬರುವುದಿಲ್ಲ, ಅದು ಬಂದಾಗ ನಾನಿರುವುದಿಲ್ಲ ಅಂತಕ್ಕಂತಹ ದಾರಾ ಬೇಂದ್ರೆಯವರ ಕವನವನ್ನ ಮತ್ತೊಮ್ಮೆ ಮನದಾಳದಲ್ಲಿ ಸ್ಮರಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಕೆ, ಎಲ್ಲ ಮಕ್ಕಳಿಗೂ ಪುನಃ ಒಂದು ಸಲ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅತ್ಯುತ್ತಮವಾದ ಕನ್ನಡ ಲೇಖನಗಳನ್ನೆಲ್ಲ ಬರೆದು ಇಲ್ಲಿ ಭಿತ್ತಿಚಿತ್ರಗಳಲ್ಲಿ ನೋಟಿಸ್ ಬೋರ್ಡ್ಗಳಲ್ಲೆಲ್ಲ ಹಾಕಿದ್ದಾರೆ. ಹಾಗೆ ಎಲ್ಲ ಶಿಕ್ಷಕರಿಗೂ ತಮ್ಮ ಪರಿಶ್ರಮಕ್ಕೆ, ತಮ್ಮ ಸಲಹೆ ಸೂಚನೆಗಳಿಗೂ ಎಲ್ಲ ಶಿಕ್ಷಕರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ನಮ್ಮ ನಿಸಾರ್ ಸರ್ ಅವರು ಅತ್ಯಂತ ಪರಿಶ್ರಮದಿಂದ ಈ ಎಲ್ಲ ಪ್ರೋಗ್ರಾಮ್ ಅನ್ನು, ಒಂದು ಕಾರ್ಯಕ್ರಮವನ್ನು ಅರೇಂಜ್ ಮಾಡಿದ್ದಾರೆ. ಹಾಗೆ ನಮ್ಮೆಲ್ಲರಿಗೂ ಸಿಹಿ ತಿಂಡಿಗಳನ್ನು ತಂದು ಕೊಟ್ಟಿದ್ದಾರೆ. ಸೊ ಮಕ್ಕಳೆಲ್ಲ ಲೈನ್ ನಲ್ಲಿ ಸಾಲಾಗಿ ಒಬ್ಬೊಬ್ಬರಾಗಿ ಸಿಹಿ ತಿಂಡಿಗಳನ್ನು ತಗೊಂಡು ಕ್ಲಾಸಿಗೆ ಮಾಡಬೇಕಾಗಿದೆ. Attention.